ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಮತ್ತೆ ಎದುರಾಗುತ್ತಾ ಸಂಕಷ್ಟ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಏನ್ ಸಂಕಷ್ಟ, ಯಾತಕ್ಕಾಗಿ ಅಂತ ನೋಡೋದಾದ್ರೆ, ಗಣಿ ರೆಡ್ಡಿಗೆ ಮುಳುವಾಗುತ್ತಾ ಓಬಳಾಪುರ ಮೈನಿಂಗ್ ಕೇಸು. ಬಹಳ ಹಿಂದಿನ ಕೇಸ್ ಇದು. ಮತ್ತೆ ಈಗ ಮುಳುವಾಗಬಹುದಾದ ಸಾಧ್ಯತೆಗಳಿದೆ. ಶೀಘ್ರದಲ್ಲೇ ಸುಪ್ರೀಂನಲ್ಲಿ ಆಕ್ಷೇಪಣಾ ಅರ್ಜಿಯ ವಿಚಾರಣೆ ಆರಂಭ. ಶಾಸಕ ಜನಾರ್ದನ ರೆಡ್ಡಿ ಸಲ್ಲಿಸಿದ್ದಂಥ ಆಕ್ಷೇಪಣಾ ಅರ್ಜಿಯ ವಿಚಾರಣೆ 2025 ಮೇನಲ್ಲಿ ಸಿಬಿಐ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿತ್ತು. 7 ವರ್ಷ ಶಿಕ್ಷೆಯ ತೀರ್ಪನ್ನು ಪ್ರಕಟಿಸಿತ್ತು ಸಿಬಿಐ ನ್ಯಾಯಾಲಯ. ಈ ತೀರ್ಪನ್ನು ಪ್ರಶ್ನಿಸಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದ ಶಾಸಕ ಜನಾರ್ದನ ರೆಡ್ಡಿ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಆಕ್ಷೇಪಣಾ ಅರ್ಜಿಯ ವಿಚಾರಣೆ ಇದೆ. ಇದೇ ಜನವರಿ ತಿಂಗಳ ಅಂತ್ಯದೊಳಗೆ ವಿಚಾರಣೆಗೆ ಬರಬಹುದಾದ ಸಾಧ್ಯತೆಗಳು ದಟ್ಟವಾಗಿದೆ. ಸೊ ವಿಚಾರಣೆ ವೇಳೆ ಸಿಬಿಐ ಕೋರ್ಟ್ ತೀರ್ಪನ್ನೇ ಎತ್ತಿ ಹಿಡಿದ್ರೆ ಖಂಡಿತವಾಗಿಯೂ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು, 7 ವರ್ಷ ಶಿಕ್ಷೆ ಪ್ರಕಟ ಆಗಿತ್ತು. ಸೊ ಇದೀಗ ಜನವರಿ ಎಂಡ್ ಒಳಗಡೆನೆ ಬರುತ್ತೆ ಇದು ಅಂತ ಹೇಳ್ತಾ ಇದ್ದಾರೆ. ಹಂಗೊಂದು ವೇಳೆಗೆ ಏನಾದರೂ ಇಲ್ಲಿ ಸಿಬಿಐ ಕೋರ್ಟ್ ತೀರ್ಪನ್ನೇ ಏನಾದರೂ ಎತ್ತಿ ಹಿಡಿತು ಅಂತ ಅಂದರೆ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಶೀಘ್ರದಲ್ಲೇ ಸುಪ್ರೀಂನಲ್ಲಿ ಅರ್ಜಿಯ ವಿಚಾರಣೆ ಕೈಗೆತ್ತಿಕೊಳ್ಳಲಾಗತ್ತೆ, ಜನವರಿ ಅಂತ್ಯದ ಒಳಗಡೆ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಈ ಹಿಂದೆ ಸಿಬಿಐ ಕೋರ್ಟ್ ಪ್ರಕಟ ಮಾಡಿತ್ತಲ್ಲ 7 ವರ್ಷ ಶಿಕ್ಷೆ ಅಂತ, ಆ ಒಂದು ತೀರ್ಪನ್ನೇ ಎತ್ತಿ ಹಿಡಿತು ಅಂತ ಅಂದರೆ ಖಂಡಿತವಾಗಿಯೂ ಜನಾರ್ದನ ರೆಡ್ಡಿ ಅವರಿಗೆ ಸಂಕಷ್ಟ, ಮುಳುವು ಎಲ್ಲವೂ ಕೂಡ ಎದುರಾಗಲಿದೆ. ಈಗ ತಾನೇ ಕಂಬ್ಯಾಕ್ ಮಾಡ್ತಾ ಇದ್ರು, ಒಂದು ವರ್ಚಸ್ಸಿಗೆ ಬರ್ತಾ ಇದ್ರು, ಒಂದು ಟ್ರ್ಯಾಕಿಗೆ ಬರ್ತಾ ಇದ್ರು. ಈಗ ಅವರಿಗೆ ಇನ್ನೊಂದು ಸಂಕಷ್ಟ ಎದುರಾಗ್ತಾ ಇರೋದು ಓಬಳಾಪುರ ಮೈನಿಂಗ್ ಕೇಸ್. ಸಿಕ್ಕಾಪಟ್ಟೆ ಸುದ್ದಿ ಆದಂಥ ಕೇಸ್ ಇದು. ಆಕ್ಷೇಪಣಾ ಅರ್ಜಿ ವಿಚಾರಣೆ ಇದೇ ಹೊತ್ತಲ್ಲಿ ಈಗ ಆರಂಭ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ದೂರುದಾರರಾದಂಥ ಟಪಾಲ್ ಗಣೇಶ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ಏನಾಗಬಹುದು ಅನ್ನೋದು ನಿಮ್ಮ ನಿರೀಕ್ಷೆ ಏನಿದೆ ಅಂತ? ಮೇಡಮ್, ಆಕ್ಚುಲ್ ಜನಾರ್ದನ್ ರೆಡ್ಡಿ ಅವರು ಈ ಒಂದು ಬ್ಯಾನರ್ ಗಲಾಟೆ ಎಲ್ಲೋ ಒಂದು ಕಡೆ ಮೀಡಿಯಾನ ಡೈವರ್ಟ್ ಮಾಡ್ಲಿಕ್ಕೆ, ಯಾಕಂದ್ರೆ ಅವರು 4 ಮೈನಿಂಗ್ ಅಕ್ರಮ ಗಣಿಗಾರಿಕೆ ಬಗ್ಗೆ ವರದಿಯನ್ನ ಆಂಧ್ರ ಸರ್ಕಾರದಿಂದ ಸುಧಾನ್ ತುಲಿಯಾ ಅಂತ ಹೇಳಿ ನಿವೃತ್ತ ನ್ಯಾಯಮೂರ್ತಿಗೆ ವರದಿ ಕೊಟ್ಟಿದ್ದಾರೆ. ಆ ಕಾಪಿ ಅವ್ರ ಹತ್ರ ಇದೆ. ಅವರು 4 ಮೈನ್ಸಲ್ಲಿ ಒಂದು ಭಾಗದ ಸುಗ್ಲಮ್ಮ ಗುಡಿ ಅಂತ ಹೇಳಿ ಒಬ್ಬಳಪ್ಪನ ಭಾಗದಲ್ಲಿ ಬಗಲಿಗೆ, ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಒಬ್ಬಳಪ್ಪನ ಭಾಗದಲ್ಲಿ ಸುಗ್ಲಮ್ಮ ಗುಡಿ ಅಂತ ಹೇಳಿ 10 ಎಕರೆ ನೋ ಮ್ಯಾನ್ ಲ್ಯಾಂಡ್ ಝೋನ್ ಇತ್ತು, ಸರ್ಕಾರದ ಭೂಮಿ, ದೇವಾಲಯ. ಅದ್ರ ಕೆಳಗ ಅಮೂಲ್ಯವಾದ ಖನಿಜ ಸಂಪತ್ತಿತ್ತು, ನಿಕ್ಷೇಪಣೆ ಇತ್ತು. ಅವತ್ತು ನಾನು 2009ರಲ್ಲಿ ಇವ್ರು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರ, ಇವ್ರಿಗೆ ಮೈನಿಂಗ್ ಲೀಸ್ ಸಂಬಂಧಪಟ್ಟಂತ ಏರಿಯಾದಲ್ಲಿ ಇಲ್ಲಿಗಲ್ ಮೈನಿಂಗ್ ಮಾಡಿದಾರ ಎಂಬುದು ನಾನು 2009ರಲ್ಲಿ ಆರೋಪ ಮಾಡಿದೆ. ಇವತ್ತು ಆರೋಪ ರುಜುವಾತಾಗಿದೆ, ಈ ಒಂದು ಕಮಿಟಿ ಮೂಲಕ ರುಜುವಾತಾಗಿದೆ. ಅವರು ಏನು 10 ಎಕರೆದಲ್ಲಿ ಏನು ಬಗೆದಾರ ಎಂಬುದು ಅವರು ತೋರಿಸಿದಾರ. ಮತ್ತೆ ಇನ್ನೊಂದು ಅಕ್ಕಪಕ್ಕದ ಮೈನಿಂಗ್ ಲೀಸ್ ನಲ್ಲಿ ಕೂಡ ಎನ್ಕ್ರೋಚ್ಮೆಂಟ್ ಅದನ್ನು ತೋರಿಸಿದಾರ. ಸರಿಸುಮಾರು 20 ಎಕರೆದಲ್ಲಿ ಅವರು ಈ ಇಲ್ಲಿಗಲ್ ಮೈನಿಂಗ್ ಮಾಡಿರೋದು ಪತ್ತೆ ಹಚ್ಚಿದಾರ. ಇನ್ನ 3 ಮೈನ್ಸ್ ಕೂಡ ಅವರು ಇಲ್ಲಿಗಲ್ ಮೈನಿಂಗ್ ಬಗ್ಗೆ ಪತ್ತೆ ಹಚ್ಚಾರ. ಇದು ಸಾವಿರಾರು ಕೋಟಿ ಹಗರಣ ವಿಷಯ ಇದೆ, ಬೆಳಕಿಗೆ ಬಂದಿದೆ. ಒಂದು ಕಡೆ ಆಂಧ್ರ ಸರ್ಕಾರ ಅಫಿಡವಿಟ್, ಅವರು ರಿಕವರಿ ಆಕ್ಟ್ ಗೆ ಅಫಿಡವಿಟ್ನು ಹಾಕಿದಾರ. ಅವ್ರ ಹತ್ರ ಎಲ್ಲಿ ಎಷ್ಟು ಹಣ ಸಂಪಾದನೆ ಮಾಡಿದ್ರು ಅಷ್ಟ ಹಣವನ್ನ ರಿಕವರಿ ಮಾಡ್ಬೇಕಂತ ಅವ್ರ ಅಫಿಡವಿಟ್ ಹಾಕಿದಾರ. ಇವೆಲ್ಲಾ ವಿಷಯಗಳು ಅವರು ಇಟ್ಕೊಂಡ ಮೇಲೆ ಅವರು ಈ ವಿಷಯನ್ನ ಮರೆಮಾಚಲಿಕ್ಕೆ ಈ ಒಂದು ಬ್ಯಾನರ್ ಗಲಾಟನ್ನ ಸೃಷ್ಟಿ ಮಾಡಿ, ಅಂದ್ರೆ ಅದು ಎಬ್ಸಿ, ಇವರೇ ಚಾಲೆಂಜ್ ಮಾಡಿ ಎಬ್ಸಿ ಈ ಒಂದು ಇಶ್ಯೂನ ಇವತ್ತು ರಾಜಕೀಯವಾಗಿ ಬಳ್ಳಾರಿಯಿಂದ ಬೆಂಗಳೂರು ಪಾದಯಾತ್ರೆ ಮಟ್ಟಕ್ಕೆ ಅವ್ರು ಚಿಂತನೆ ಮಾಡ್ತಾ ಇದಾರೆ. ಅಂದ್ರೆ ಅವ್ರು ಯಾವ ತರ ಡೈವರ್ಷನ್ ಮಾಡಿರ್ಬೋದು. ಈ ಹಿಂದೆ ಕುಮಾರಸ್ವಾಮಿ ಮೇಲೆ 150 ಕೋಟಿ ಡೂಪ್ಲಿಕೇಟ್ ಸಿಡಿ ಬಿಡುಗಡೆ ಮಾಡಕಾಲಕ್ಕ ಸ್ಟೇಟ್ ಮೀಡಿಯಾ, ನ್ಯಾಷನಲ್ ಮೀಡಿಯಾನ ಕರೆ ಕಳಿಸಿ ಹೂಯಿ ಜನಾರ್ದನ್ ರೆಡ್ಡಿ ಅಂತ ಹೇಳಿ ಈ ರಾಜ್ಯಕ್ಕೆ, ದೇಶಕ್ಕೆ ಪರಿಚಯ ಆದ್ರು. ಆ ಪರಿಚಯ ಆದ್ಮೇಲೆ ಅವರು ಜನನ್ನ ಭಯಭ್ರಾಂತರ ಮಾಡಿದ್ರು. ಇವತ್ತು ಅದೇ ತರನೇ ಅವರು ಮೀಡಿಯಾ ಕನ್ಸರ್ನ್ ನಿಂದಾನೇ ಹೋಗ್ತಾ ಇರೋದು. ಅವ್ರದ್ದು ಅಕ್ರಮಗಳು ಬಯಲಿಗೆ ಬಂದ್ಬಿಟ್ಟಿದಾವ. ಅವ್ರು ಮತ್ತೆ ಅವ್ರು ಜೈಲಿಗೆ ಹೋಗೋದು ಪುನರ್ ಅವ್ರ ಸಂಸ್ಥೆಗಳ ಮೂಲಕ ಮತ್ತೆ ಅವ್ರು ಜೈಲಿಗೆ ಹೋಗೋದು ಗ್ಯಾರಂಟಿ, ಶತಸಿದ್ಧ. ಅವ್ರ ಮೇಲೆ ರಿಕವರಿ ಆಕ್ಟ್ ಬರೋದು ಶತಸಿದ್ಧ. ಇನ್ನು ನಮ್ಮ ಕರ್ನಾಟಕ ಗವರ್ನಮೆಂಟ್ ಮಾನ್ಯ ಯಾರು ಕೃಷ್ಣ ಬೈರೇಗೌಡರು ಆಕ್ಟಿವ್ ಆಗಿ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ನಡೆದಂತ ಸರ್ವೆಗಳಿಗೆ ಒಪ್ಕೊಂಡಿದ್ದಕ್ಕೋಸ್ಕರ ಅವ್ರಿಗೆಲ್ಲ ಒಂದ್ ಕಡೆ ನಮ್ಮವರೇ ಸ್ವಲ್ಪ
ಜೀವ ಉಳಿಸಿದಾರ. ಈಗಲಾದ್ರೂ ಆಂಧ್ರ ಸರ್ಕಾರ ಅಧ್ಯಯನ ಮಾಡಿ ನಮ್ಮ ಗಡಿಯನ್ನ ಫಿಕ್ಸ್ ಮಾಡಿದ್ರಾಗಿನ ಅವ್ರ ಮೇಲೆ ಕರ್ನಾಟಕ ಸರ್ಕಾರ ಕೂಡ ಸಾವಿರಾರು ಕೋಟಿಗೆ ರಿಕವರಿಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ತೀನಿ ನಾನು. ಫೈನ್, ಓಕೆ, ಥ್ಯಾಂಕ್ ಯು ಸರ್, TV5 ಜೊತೆಗೆ ಮಾತನಾಡಿದ್ದಕ್ಕೆ.